ನಡೀತಿದೆ ಈ ಮನೆಯಲ್ಲಿ? ಮನು ನೋಡಪ್ಪ, ನಿನ್ ಹೆಂಡತಿ ತುಂಬಾ ಒಳ್ಳೆಯವಳು, ಈ ಮನೇಲಿ ಎಲ್ಲಾ ಕೆಲಸ ಮಾಡ್ತಾಳೆ, ನೀವೆಲ್ಲರೂ ಹೇಳ್ದಂಗೆ ಕೇಳ್ಕೊಂಡಿರ್ತಾಳೆ ಅಂತ ನಮ್ಮನ್ ನಮ್ಸೋ ಕೆಲಸ ಮೊದ್ಲು ಬಿಟ್ಬಿಡು. ಅಯ್ಯೋ ಅಮ್ಮ, ಉದ್ದೇಶ ಅದಲ್ಲ. ಹೌದಪ್ಪ, ನಿನ್ ಮುಖ ನೋಡಿದ್ರೇನೆ ಎಲ್ಲ ಗೊತ್ತಾಗ್ಬಿಡುತ್ತೆ. ಅಜ್ಜಿ, ನಾನೊಂದು ಮಾತಾಡ್ಲಾ? ನೀವಿಬ್ರು ಕೆಸರಲ್ಲಿ ಮಣ್ಣಲ್ಲಿ ಒದ್ದಾಡ ನೋಡಕ್ಕಾಗದೆ ನಾನು ಅವಳನ್ನ ಕರ್ಕೊಂಡ್ ಬಂದಿದ್ದು. ಅಯ್ಯ ಪುಣ್ಯಾತ್ಮ, ಈ ಕೆಸರು ಮಣ್ಣೆ ಮಲೆನಾಡಿನಲ್ಲಿರೋರ್ನ ಶ್ರೀಮಂತನಾಗಿ ಮಾಡಿ ಆನಂದವಾಗಿರೋ ಹಾಗೆ ಮಾಡಿದೆ. ಈ ಕೆಸರಿಗಿರೋ ಸುಗಂಧ ನೀನ್ ಹಾಕೊಳ್ಳೋ ಸೆಂಟ್ಗಿಂತ 1000 ಪಾಲು ಉತ್ತಮ. ಅಮ್ಮ, ಹಾಗಾದ್ರೆ ಒಂದ್ ಕೆಲಸ ಮಾಡಿ, ನಿಮ್ ಯಜಮಾನ್ರಿಗೆ ಸೆಂಟ್ ಹೊಡ್ಕೊಳ್ಳೋದು ಬಿಟ್ಬಿಟ್ಟು ಮಣ್ಣನ್ನ ಬಳ್ಕೊಳಕ್ ಹೇಳಿ. ಆಗ ಇವ್ರಿಗೆ ಮಣ್ಣಿನಲ್ಲೇ ಅರಳಿದ ಸತ್ಯಮೂರ್ತಿ ಅಂತ ಟೈಟ್ಲ್ ಸಿಗುತ್ತೆ. ಹಾಯ್ ಬೇಬ್ಸ್, ನಿಮ್ ಬರ್ತ್ಡೇಗೆ ಒಂದ್ ಗಿಫ್ಟ್ ಕೊಡೋಣ ಅಂತಿದ್ದೀನಿ. ಏನ್ ಕೊಡ್ಲಿ? ಒಂದ್ ಗೊಂಬೆ ಕೊಡ್ಸು. ಹೇ, ಆಫ್ಟರ್ ಗೊಂಬೆ ತಾನೆ. ಓಕೆ ಕಾಂತ, ಓಕೆ ಫಿಕ್ಸ್. ಥ್ಯಾಂಕ್ ಯು. ಗುಡಿಸೆ ಬೆಳಕಲ್ಲಿ ಲಂಗ ದಾವಣಿಯ ಅಂತ ಹಾಡು ಹೇಳ್ಕೊಂಡು ಏನೋ ಮಾಡಂಗವನಲ್ಲ. ನಾ ಮಾತಾಡೋ ವಿಷಯ ಹೊರಗಡೆ ಗೊತ್ತಾಗ್ದಂಗೆ ಮೇಂಟೈನ್ ಮಾಡಿ. ಯಾರೋಳು? ನಮ್ ಪೈಲಟ್, ನಮ್ ಫ್ರೆಂಡು ತೇಜಸ್ವಿನಿ ಕಾಮಿನಿ ಸುಬ್ಬಲಕ್ಷ್ಮಿ ಅಂತ ಇವಳ ಹೆಸರು. ಹಾಯ್ ಅಂಕಲ್. ತೇಜಸ್ವಿನಿ, ನಾನು ಹೇಳಿದ್ನಲ್ಲ ಆಸ್ಟ್ರೇಲಿಯನ್ ಹುಡುಗಿಗೆ ಕಳ್ಳೆಕಾಯಿ ಪರಿಚಯ ತೋರಿಸ್ತೀನಿ ಅಂತ ಎತ್ತಾಕೊಂಡ್ ಅವರೇ ಈ ಕಳ್ಳೆಕಾಯಿ ಮ್ಯಾಮ್. ಏಯ್ ನನ್ನ ಮಗನೇ, ಅಡಿಗೆ ಮನೇಲಿರೋ ಮಿಡಿ ಉಪ್ಪಿನಕಾಯಿ ಇದ್ದಂಗಿದ್ದೆ ನೀನು. ಈಗ ದೊಡ್ಡ ಮೆಣಸಿನಕಾಯಿ ಕೆಲಸ ಮಾಡ್ತಿದ್ಯಲ್ಲ, ಏನ್ ತಿಳ್ಕೊಂಡಿದ್ಯಾ ನೀನು? ನಾನೇನ್ ಮಾಡ್ಲಿ ಮಾಮ್? ಪಾರ್ಕ್ ಹೋದ್ರೆ ಪೊಲೀಸ್ ಕಾಟ, ಥಿಯೇಟರ್ ಹೋದ್ರೆ ಪೊಡ್ಕಿಗಳ ಕಾಟ, ಸ್ಕೂಲ್ ನಲ್ಲಿ ಟೀಚರ್ ಕಾಟ. ಅದಕ್ಕೆ ಫ್ಯೂಚರ್ ಅಲ್ಲಿ ಹೆಂಗ್ ಸೆಟ್ಲ್ ಆಗ್ಬೇಕು ಅಂತ ಗ್ರೌಂಡ್ ವರ್ಕ್ ಮಾಡ್ತಾ ಇದ್ವಿ. ಆಹಾ, ಇವಳೇನು ಕನ್ನಂಬಾಡಿ ಕಟ್ಟೆ, ನೀನು ಸರ್ ಎಂ ವಿಶ್ವೇಶ್ವರಯ್ಯ, ನಾನು ನಾಲ್ಮಡಿ ಕೃಷ್ಣರಾಜ್ ಒಡೆಯ ಫೈನಾನ್ಸ್ ಮಾಡಕ್ಕೆ ತೆಗೆದು ಬಿಟ್ಟ ಅಂದ್ರೆ. ಅಂಕಲ್ಗೆ ಕೋಪ ಬಂದಂಗಿದೆ. ಬಾಯ್ ರಾಹುಲ್. ಕೋಪನ ಹಿಡ್ಕೊಂಡ್ ತುಳ್ದಾಕ್ಬೇಕು ಅನಿಸ್ತಿದೆ. ನಡಿ ಮನೆಗೆ. ಇದೇ ಹೊತ್ತಿನಿಗೆ ಧಾರಾಳವಾಗಿ ಹೇಳ್ಕೊ, ಇಟ್ಸ್ ಕಾಮನ್ ಐಸೆ. ನಮ್ ಜನರೇಷನ್ ಈ ಜನರೇಷನ್ ಮುಂದೆ ಕ್ಲೀನ್ ಕಿಷ್ಟಪ್ಪ. ಇದಾ ನ್ಯೂಕ್ಲಿಯರ್ ಜನರೇಷನ್. ನಿಂತ್ಕೊಳ್ಳೋ ಬಡವಾ. ಏನ್ ಮಾಮ್ ಸಿಂಗೋಳು, ನೀನು ನನ್ನ ನೋಡಿ ಹೆದರ್ಕೋಬೇಕು. ಸಾಕಾ? ಯಾಕೋ ಹಿಂಗಾಗೋದೆ ನೀನು? ಸಾಕಮ್ಮನ್ ರೇಷನ್ ತಿದ್ಮೇಲೆ ನಿನ್ ಫುಲ್ಲು ಚೇಂಜ್ ಆಗ್ಬಿಟ್ಟೆ ಕಣ. ಯಾಕೆ ಓಡ್ತಾ ಇದ್ದೀರಾ? ಏನಾಯ್ತು? ಕೊಳನ ಯಾರಾದ್ರೂ ಕೊಳದಲ್ಲಿ ಬಿದ್ಬಿಟ್ಟು ಡೈರೆಕ್ಟ್ ನಾಗ್ಲೋಕಕ್ಕೆ ಹೋಗ್ಬಿಟ್ರ? ಬಾ ನೋಡೋಣ.